ಎಂಪರ್ ಕ್ಲಾಸ್ಗೆ ಸ್ವಾಗತ. ಇಲ್ಲಿ ನೋಡಿ, ಮೊದಲನೇ ಪಾಠದಲ್ಲಿ ನಾವು ಏನು ಮಾಡಿದ್ವಿ, ಸಂಖ್ಯಾ ಪದ್ಧತಿಯಲ್ಲಿ ಯಾವ ಥರ ಸಂಖ್ಯೆಗಳು ಬಂದಿದ್ದಾವೆ, ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಹೋಲ್ ನಂಬರ್ಸ್, ಈವನ್ ನಂಬರ್ಸ್ ಸಮ ಸಂಖ್ಯೆಗಳಾಗಿರ್ಬೋದು, ಆಡ್ ನಂಬರ್ಸ್ ಆಗಿರ್ಬೋದು, ಅಥವಾ ಅಂದರೆ ಬೆಸ ಸಂಖ್ಯೆಗಳು ಕನ್ನಡದಲ್ಲಿ, ಸಂಯುಕ್ತ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಈ ಥರ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ನಿಮಗೆ. ಓಕೆನಾ? ಸೊ ನೆಕ್ಸ್ಟು ಈ ಥರ್ಡ್ ಕ್ಲಾಸ್ನಲ್ಲಿ ಇವಾಗ ನಾನು ಮಾಡ್ತಾ ಇರೋದು, ನೆನ್ಪಿಟ್ಕೊಳ್ರಿ, ಥರ್ಡ್ ಕ್ಲಾಸ್ ಅಂದರೆ ಮೂರನೇ ತರಗತಿದು, ಮೂರನೇ ನಾವು ಪಾಠ ತೊಗೊತಾ ಇದ್ದೀವಿ ಇಲ್ಲಿ. ಇವಾಗ ಸಂಖ್ಯೆಗಳು ಹಾಗೂ ಅದರ ಅಪವರ್ತನಗಳು, ನಂಬರ್ಸ್ ಆ್ಯಂಡ್ ಫ್ಯಾಕ್ಟರ್ಸ್, ಎರಡನೇ ಪಾಠ. ಏನು ಹೇಳ್ತವೆ ಸಂಖ್ಯೆಗಳು ಮತ್ತು ಅದರ ಅಪವರ್ತನಗಳು, ನಂಬರ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಏನು ಹೇಳ್ತವಪ್ಪ ಅಂತಂದರೆ, ನಾನು ಬರ್ಕೊಂತ ಹೋಗ್ತಾ ಇದ್ದೀನಿ, ಇವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ, ಅದನ್ನು ನೀವು ನೋಟ್ ಮಾಡಿಕೊಡ್ರಿ. ಏನು ಅಪವರ್ತನಗಳು, ಒಂದು ನಂಬರ್ಸ್ನ ಅಪವರ್ತನಗಳು ಅಂದ್ರೇನು? 1, 2ಕ್ಕೆ 1 2, 3ಕ್ಕೆ 1 3, 4ಕ್ಕೆ 1 2 4, 5ಕ್ಕೆ 1 5, 6ಕ್ಕೆ 1 2 3 6. ಇಟ್ಸ್ ರೈಟ್. ಸೊ ಏನು ಅರ್ಥ ಇದರಲ್ಲಿ ಅಂದರೆ, ಈ ನೋಡಿ, 1ರ ಅಪವರ್ತನ 1 ಒಂದೇ 1, 1ರ ಮಗ್ಗೆಯಲ್ಲಿ 1 ಬರ್ತದೆ. 2ರ ಮಗ್ಗೆಯಲ್ಲಿ 2 ಇದು ಎಷ್ಟು ಮಗ್ಗೆಯಲ್ಲಿ ಬರ್ತದೆ? 1ರ ಮಗ್ಗೆಯಲ್ಲೂ 2 ಬರ್ತದೆ, 2 ಒಂದೇ 2 ಕೂಡ ಬರ್ತದೆ. ಭಾಜಕಗಳು ತಮ್ಮಷ್ಟಕ್ಕೆ ಆ ಸಂಖ್ಯೆಗಳನ್ನು ಡಿವೈಡ್ ಮಾಡ್ತಕ್ಕಂಥವು. ಈ 2ನ್ನ ಡಿವೈಡ್ ಮಾಡ್ತಕ್ಕಂಥವು ಯಾವಪ್ಪ? 2. ಇಟ್ಸ್ ರೈಟ್. 1 2 2, ಅದ್ರ ಗುಣ ಅಪವರ್ತನಗಳಲ್ಲೂ ಬರ್ತದೆ ಮತ್ತು ಅಪವರ್ತನಗಳಲ್ಲಿ 2 ಆಗಿ ತೋರಿಸ್ಕೊಡ್ತದೆ ನಮಗೆ. 3 1 3 3, 3 ಒಂದೇ 3, ಹೌದಾ? ಮತ್ತು 2ರ ಮಗ್ಗೆಗೆ 3 ಬರಲ್ಲ, 4ರ ಮಗ್ಗೆಯಲ್ಲೂ 3 ಬರಲ್ಲ ನಿಮಗೆ. 4ರದ್ದು ಅಪವರ್ತನಗಳು ಯಾವುವು ಅಂದರೆ, 1ರ 1 ಬರ್ತದೆ, 2 ಬರ್ತದೆ, 4 ಬರ್ತದೆ. 2 2 2 4, 4 ಒಂದೇ 4. ನಿಮಗೆ ಈ ಮಗ್ಗಿಗಳಲ್ಲಿ, ಇವಿಷ್ಟು ಮಗ್ಗಿಗಳಲ್ಲಿ ಈ ಸಂಖ್ಯೆಗಳು ಬರ್ತಾ ಹೋಗ್ತವೆ. ಅಂದರೆ ಈ ಮಗ್ಗಿಗಳಿಂದ ಇವನ್ನ ಭಾಗಾಕಾರ ಮಾಡ್ಬೋದು ನಾವು. ಸೊ ಅವನ್ನೇ ನಾವೇನಂತೀವಿ? ಅಪವರ್ತನಗಳು ಅಂತ ಕರಿತೀವಿ, ಫ್ಯಾಕ್ಟರ್ಸ್ ಅಂತ ಕರಿತೀವಿ. 5, ಈ 5 1ರ ಮಗ್ಗೆಯಲ್ಲಿ 5 ಬರ್ತದೆ, 5ರ ಮಗ್ಗೆಯಲ್ಲಿ 5 ಬರ್ತದೆ. ಇದನ್ನು ನೀವು ಐಡೆಂಟಿಫೈ ಮಾಡಿರಿ. 6ರ ಮಗ್ಗೆಯಲ್ಲಿ 1ರ ಮಗ್ಗೆಯಲ್ಲಿ ಬರ್ತದೆ, 2ರ ಮಗ್ಗೆಯಲ್ಲೂ ಬರ್ತದೆ, 3ರ ಮಗ್ಗೆಯಲ್ಲೂ ಬರ್ತದೆ, 6ರ ಮಗ್ಗೆಯಲ್ಲೂ ಬರ್ತದೆ. ಇಟ್ಸ್ ರೈಟ್. ಸೊ ನೋಡಿ, ನೆಕ್ಸ್ಟ್ ಏನು ಮಾಡೋಣ ನಾವು? 5 ಆಗಿದೆ ಅಲ್ವಾ? ಈಗ 6ರದ್ದು ಮಾಡ್ತೀನಿ. 6ರದ್ದಾಗಿದೆ ಅನಿಸ್ತದೆ. 7 8 9 10 11 12. ಇಲ್ಲಿ ನೋಡಿ, 7ರ ಅಪವರ್ತನಗಳು, 7ರ ಫ್ಯಾಕ್ಟರ್ಸ್ ಏನಾಗಿದೆ ನೋಡಿ. 1ರ ಮಗ್ಗೆಯಲ್ಲಿ 7 ಬರ್ತದೆ, 7ರ ಮಗ್ಗೆಯಲ್ಲಿ 7 ಬರ್ತದೆ. 7 ಅಂತ 7, 1 7 7, 7 ಅಂತ 7. ಅದ್ರ ನಡುವೆ ಯಾವುದಾದ್ರೂ ಬರ್ತದ? ನೀವೇ ಯೋಚನೆ ಮಾಡಿ. ಬರಲ್ಲ, ನೆವರ್. ನೆಕ್ಸ್ಟ್ 8ರ ಮಗ್ಗೆ, 1ರ ಮಗ್ಗೆಯಲ್ಲಿ ಬರ್ತದೆ, 2ರ ಮಗ್ಗೆಯಲ್ಲಿ ಬರ್ತದೆ, 4ರ ಮಗ್ಗೆಯಲ್ಲಿ ಬರ್ತದೆ. ನೆಕ್ಸ್ಟ್ ಎಷ್ಟು ಬರ್ತದೆ? 8ರ ಮಗ್ಗೆಯಲ್ಲಿ ಬರ್ತದೆ. ಇಟ್ಸ್ ರೈಟ್. ನೀವು ಮಿಡಲ್ ಯೋಚನೆ ಮಾಡಿರಿ. ಈ 8 ಅನ್ನೋದು 2ರ ಮಗ್ಗೆಯಲ್ಲಿ ಬಿಟ್ಟರೆ ಮತ್ತೆ 3ರ ಮಗ್ಗೆಯಲ್ಲಿ ಬರ್ತದೆ, 4ರ ಮಗ್ಗೆಯಲ್ಲಿ ಆದಮೇಲೆ 5ರ ಮಗ್ಗೆಯಲ್ಲಿ ಬರ್ತದೆ, 6ರ ಮಗ್ಗೆಯಲ್ಲಿ ಬರ್ತದೆ, ಅಂದರೆ ಟೇಬಲ್ಸಲ್ಲಿ ಬರ್ತದೆ. ನೆವರ್, ಬರಲ್ಲ. ಇಲ್ಲಿ ನೋಡಿ, 9 1ರ ಮಗ್ಗೆಯಲ್ಲಿ ಬರ್ತದೆ, 3ರ ಮಗ್ಗೆಯಲ್ಲಿ ಬರ್ತದೆ. ಓಕೆ. ನೆಕ್ಸ್ಟು ಬರದೆ 6ರ ಮಗ್ಗೆಯಲ್ಲಿ ಬರಲ್ಲ, 7ರ ಮಗ್ಗೆಯಲ್ಲೂ ಬರಲ್ಲ, 8ರ ಮಗ್ಗೆಯಲ್ಲೂ ಬರಲ್ಲ. ಸೀದಾ ಡೈರೆಕ್ಟಾಗಿ 9ರ ಮಗ್ಗೆಯಲ್ಲಿ ಬಂದುಬಿಡ್ತದೆ. ಇಟ್ಸ್ ರೈಟ್. ನೆಕ್ಸ್ಟ್ 10 ನೋಡೋಣ ನಾವು. 10 1ರ ಮಗ್ಗೆಯಲ್ಲಿ ಬರ್ತದೆ, 2ರ ಮಗ್ಗೆಯಲ್ಲಿ ಬರ್ತದೆ, 3ರ ಮಗ್ಗೆಯಲ್ಲಿ ಬರಲ್ಲ, 4ರಲ್ಲಿ ಬರಲ್ಲ, 5ರ ಮಗ್ಗೆಯಲ್ಲಿ ಬರ್ತದೆ. ಇಟ್ಸ್ ರೈಟ್. 1 2 5 5 ಆದಮೇಲೆ 6ರ ಮಗ್ಗೆಯಲ್ಲಿ ಬರ್ತದೆ, 7ರ ಮಗ್ಗೆಯಲ್ಲಿ 10 ಬರ್ತದೆ, 8 ಬರ್ತದೆ, 9 ಬರ್ತದೆ, 10 ಒಂದಲೇ 10 ಬಂದುಬಿಡ್ತದೆ. ಸೊ ನೋಡಿ, ಅಪವರ್ತನಗಳು, ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನಾವು ಇವನ್ನ. 11 1ರ ಮಗ್ಗೆಯಲ್ಲಿ 11 ಬರ್ತದೆ, 11ರ ಮಗ್ಗೆಯಲ್ಲಿ 11 ಬಂದುಬಿಡ್ತದೆ. ನೆಕ್ಸ್ಟ್ 12 1ರ ಮಗ್ಗೆಯಲ್ಲಿ ಬರ್ತದೆ, 2ರ ಮಗ್ಗೆಯಲ್ಲಿ ಬರ್ತದೆ, 3ರ ಮಗ್ಗೆಯಲ್ಲಿ ಬರ್ತದೆ. ಅಂದರೆ 3 4 12, ನೆನ್ಪಿಟ್ಕೊಡ್ರಿ. 4 3 12, 5ರಲ್ಲಿ ಬರಲ್ಲ, 6ರ ಮಗ್ಗೆಯಲ್ಲಿ ಬರ್ತದೆ, 6 2 12, 7ರಲ್ಲಿ ಬರಲ್ಲ, 8ರಲ್ಲಿ ಬರಲ್ಲ, 9ರಲ್ಲಿ ಬರಲ್ಲ, 10ರಲ್ಲಿ ಬರಲ್ಲ, 11ರಲ್ಲಿ ಬರಲ್ಲ, 12ರಲ್ಲಿ ಬರ್ತದೆ. ಇಟ್ಸ್ ರೈಟ್. ಇವನ್ನೆಲ್ಲ ಏನಂತ ಕರಿತೀವಿ ನಾವು ಅಂದರೆ ಅಪವರ್ತನಗಳು, ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ. ಇನ್ನೂ ನಿಮಗೆ ಇದ್ರ ಬಗ್ಗೆ ಡೌಟ್ಸ್ ಇದ್ನಪ್ಪ ಅಂದರೆ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ಮೆಸೇಜ್ ಡ್ರಾಪ್ ಮಾಡಬೇಕು. ನಿಮ್ಗೆ ಯಾವ ಥರ ಡೌಟ್ಸ್ ಇದಾವೆ, ಯಾವ ಥರ ಇಲ್ಲ ಅಂದ್ಕೊಂಡು. ಇದೆಲ್ಲ ನವೋದಯ, ಆದರ್ಶ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಏನೇನು ಸಿಲೆಬಸ್ ಬರ್ತಾವಲ್ಲ, ಆದರ್ಶ ಎಲ್ಲ ಒಳಗೊಂಡಿರ್ತವೆ. ಇವನ್ನೆಲ್ಲ ಬೇಸಿಕ್ ಫಾರ್ಮ್ಸ್, ಇವೆಲ್ಲ ಫೌಂಡೇಶನ್ಸ್. ಇವೆಲ್ಲ ಇವನ್ನ ಕಲ್ತ್ರೆ ನೀವು ಯು ಕ್ಯಾನ್ ಡಿಟರ್ಮೈನ್ ಎವ್ರಿಥಿಂಗ್. ನೀವು ಯಾವುದಾದ್ರೂ ನೀವು ನಿದರ್ಶನ ತಗೊಂಡು ಒಂದು ಚೆನ್ನಾಗಿ ನೀವು ವ್ಯಕ್ತಪಡಿಸಬಲ್ರಿ ಗಣಿತದಲ್ಲಿ.
ಇಲ್ಲಪ್ಪ ಇವೇನು ಗೊತ್ತಿಲ್ಲ ಅಂತಂದರೆ ನೀವೇನು ಮಾಡೋಕ್ಕೂ ಕಷ್ಟ ಸಾಧ್ಯ. ಸುಮ್ಮನೆ ಸಮಯ ವ್ಯರ್ಥ ಹಾಕಂತ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಆಯಿತು, ನಿಮ್ಮ ಮುಂದೆ ಕ್ಲಾಸ್ಗಳೆಲ್ಲ ಆಯಿತು. ಹೈಯರ್ ಎಜುಕೇಷನ್ಗೆ ಇವು ತುಂಬ ಸಪೋರ್ಟ್ ಮಾಡ್ತವೆ. ಇವೆಲ್ಲ ಎಲ್ಲಿ ಬರ್ತವೆ ಪ್ರೈಮ್ ಫ್ಯಾಕ್ಟರ್ಸ್ ನಂಬರ್ಸ್ ಅಂದರೆ, ನೀವು 8th 9th ನಾಳೆ ಫ್ಯಾಕ್ಟರೈಸೇಷನ್ ಅಪವರ್ತಿಸುವಿಕೆ ಅಂತ ಕೆಲವೊಂದು ಲೆಕ್ಕಗಳು ಬರ್ತಾವೆ ಮುಂದೆ ಹೈಯರ್ ಸ್ಟಡೀಸ್ನಲ್ಲಿ. ಅಂದರೆ ಇವು ಏನು ಚಿಕ್ಕ ಮಕ್ಕಳಿದ್ದೀರಲ್ಲ, ಮುಂದೆ 8th 9th 10th ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ನಂಬರ್ಸ್ ಲೆಕ್ಕಗಳು ಬರ್ತವೆ. ಅವೆಲ್ಲ ದೊಡ್ಡ ದೊಡ್ಡ ಲೆಕ್ಕಗಳು ಇರ್ತವೆ. ಅದರಲ್ಲಿ ಮೊದಲು ಕೇಳದೆ ಈ ಒಂದು 25 ಇದರ ಫ್ಯಾಕ್ಟರೈಸೇಷನ್ ಏನು ಫ್ಯಾಕ್ಟರ್ಸ್ ಏನಂತ ಕೇಳ್ತಾರೆ. ಆವಾಗ ನಿಮಗೆ ಇವೆಲ್ಲ ಭಾಳ ಹೆಲ್ಪ್ ಆಗ್ತವೆ. ಓಕೆ, ಪ್ಲೀಸ್ ನೋಟ್ ಡೌನ್ ದಿಸ್. ನೆಕ್ಸ್ಟ್, ಹದಿಮೂರು, 14, 15, 16, 17, 18. ಇಲ್ಲಿ ನೋಡಿ 13 ಇರ್ತವೆ. 1 13 14 1ರ ಮಗ್ಗೆಯಲ್ಲಿ ಬರ್ತದೆ, 2 7 14, 3ರ ಮಗ್ಗೆಯಲ್ಲಿ ಬರಲ್ಲ, 4ರ ಮಗ್ಗೆಯಲ್ಲಿ ಬರಲ್ಲ, 5ರ ಮಗ್ಗೆಯಲ್ಲೂ ಬರಲ್ಲ, 6ರ ಮಗ್ಗೆಯಲ್ಲೂ ಬರಲ್ಲ, 7ರ ಮಗ್ಗೆಯಲ್ಲಿ ಬರ್ತದೆ. 7 2 14 ಇಸ್ ರೈಟ್. ಓಕೆನಾ? ನೆಕ್ಸ್ಟ್ 8ರ ಮಗ್ಗೆಯಲ್ಲಿ ಬರಲ್ಲ, 9ರ ಮಗ್ಗೆಯಲ್ಲೂ ಬರಲ್ಲ, 14, 10ರ ಮಗ್ಗೆಯಲ್ಲೂ ಬರೋದಲ್ಲ, 11ರ ಮಗ್ಗೆಯಲ್ಲೂ ಬರೋದಲ್ಲ ಟೇಬಲ್ಸ್ನಲ್ಲಿ, 12ರಲ್ಲೂ ಬರಲ್ಲ, 13ರಲ್ಲಿ ಬರಲ್ಲ. ಬಟ್ ಲಾಸ್ಟ್ ಒಂದು 40th ಬೇರೆ ದಾರಿಲ್ಲ. ಅದಕ್ಕೆ 14ರ ಮಗ್ಗೆ ತನ್ನಿಸ್ತಾನೆ ಮಾಡ್ಕೊಂಡ್ಬಿಡ್ತದೆ. ಈ ಥರ ಆಯ್ತು. 15ರಲ್ಲಿ ನೋಡಿ, 1ರ ಮಗ್ಗೆಯಲ್ಲಿ 15 ಬರ್ತದೆ, 3ರ ಮಗ್ಗೆಯಲ್ಲಿ ಬರ್ತದೆ. ನೆಕ್ಸ್ಟ್ 4ರ ಮಗ್ಗೆಯಲ್ಲಿ ಟೇಬಲ್ಸಲ್ಲಿ ಬರಲ್ಲ, 5 3ರಲ್ಲಿ 15, 6ರ ಟೇಬಲ್ಸಲ್ಲಿ ಬರಲ್ಲ, 7ರಲ್ಲಿ ಬರಲ್ಲ, 8 ಬರಲ್ಲ, 9 ಬರಲ್ಲ, 10 ಬರಲ್ಲ, 11 ಬರಲ್ಲ. ಲಾಸ್ಟ್ ಎಷ್ಟು ಬರ್ತದೆ? 15. ಈ ಥರ ಲಾಸ್ಟ್ ಮಗ್ಗಿ ಬರ್ತದೆ. 16 1 2 8 16, 3 ಮಗ್ಗಿಯಲ್ಲಿ 3 ಟೇಬಲ್ಸಲ್ಲಿ ಬರಲ್ಲ, 4ರಲ್ಲಿ ಬರಲ್ಲ, 5ರಲ್ಲೂ ಬರಲ್ಲ, 6ರಲ್ಲೂ ಬರಲ್ಲ, 7ರಲ್ಲಿ ಬರಲ್ಲ, 8ರಲ್ಲಿ ಬರ್ತದೆ, 8ರಲ್ಲಿ 16. ಆಮೇಲೆ ಇನ್ನೊಂದು 4ರಲ್ಲಿ ಬರ್ತದೆ. ಇಸ್ ರೈಟ್. 4 4ರಲ್ಲಿ 16. ನೆಕ್ಸ್ಟ್ ಬಂದ್ಬಿಟ್ಟು 5ರಲ್ಲಿ ಬರಲ್ಲ, 6ರಲ್ಲಿ ಬರಲ್ಲ, 7ರಲ್ಲಿ ಬರಲ್ಲ, 8ರಲ್ಲಿ 16. ನೆಕ್ಸ್ಟ್ ಏನಾಗಿದೆ ನೋಡಿ, 1 4 1 2 4 8 16 ಲಾಸ್ಟ್ 16ರಲ್ಲಿ 16. ಇಸ್ ರೈಟ್. ನೆಕ್ಸ್ಟ್ 17. 17 ಬಂದ್ಬಿಟ್ಟು 1ರ ಮಗ್ಗೆಯಲ್ಲಿ ಬರ್ತದೆ, 17ರ ಮಗ್ಗೆಯಲ್ಲಿ ಬರ್ತದೆ. ನೆಕ್ಸ್ಟ್ 18. 1 2 9 18, 3 9 18, 2 9 18, 3 6 18. ಓಕೆ, ಇಸ್ ರೈಟ್. 3 6 18. 4ರ ಟೇಬಲ್ಸಲ್ಲಿ 18 ಬರಲ್ಲ, 5ರಲ್ಲಿ ಬರಲ್ಲ, 6 3ರಲ್ಲಿ 18 ಬರ್ತದೆ ನೋಡಿ ಸ್ಟೂಡೆಂಟ್ಸ್. 6 3ರಲ್ಲಿ 18 ಬರ್ತದೆ. ನೆಕ್ಸ್ಟ್ 7ರಲ್ಲಿ ಬರಲ್ಲ, 8ರಲ್ಲಿ ಬರಲ್ಲ, 9ರಲ್ಲಿ ಬರ್ತದೆ, 9ರಲ್ಲಿ 18. ಇಸ್ ರೈಟ್. ಸೊ ಏನಾಯಿತು? 18. ಲಾಸ್ಟ್ ಬಂದು ನಿಮಗೆ 10ರಲ್ಲಿ ಬರಲ್ಲ, 11 12 13 14 15 16 17 ಎಲ್ಲೂ ಬರಲ್ಲ, 18ರಲ್ಲಿ ಬಂದುಬಿಡ್ತದೆ ಲಾಸ್ಟ್. ಇಸ್ ರೈಟ್. ಈ ಥರ ಆಗಿದೆ. ನೋಟ್ ಮಾಡಿಕೊಡ್ರಿ. ಓಕೆ, ನೋಟ್ ಮಾಡ್ಕೊಂಡಿದ್ದೀರ ಅಂದ್ಕೊತೀನಿ. ಲಾಸ್ಟ್ ಬಂದು 19 20. 19 1 19. ನೆಕ್ಸ್ಟ್ 20. 1 2 ಟೇಬಲ್ ಬರ್ತದೆ, 2 10 20, 3ರಲ್ಲಿ ಬರಲ್ಲ, 4 5 20 ಬರ್ತದೆ, 5 4ರಲ್ಲಿ 20 ಬರ್ತದೆ, 6ರಲ್ಲಿ ಬರಲ್ಲ, 7ರಲ್ಲಿ ಬರಲ್ಲ, 8ರಲ್ಲಿ ಬರಲ್ಲ, 9ರಲ್ಲಿ ಬರಲ್ಲ, 10ರಲ್ಲಿ 20 ಬರ್ತದೆ. ನೆಕ್ಸ್ಟ್ ಯಾವುದು? 20 ಲಾಸ್ಟ್. ನೋಡಿ, ನಾನು ನಿಮಗೆ 20ರವರೆಗೂ ಪ್ರೈಮ್ ಫ್ಯಾಕ್ಟರ್ಸ್ ತೆಗೆದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೀವು 50ವರೆಗೂ ಮಾಡಿ ನೋಡಿ ಮನೆಯಲ್ಲಿ, 60ವರೆಗೆ ಮಾಡಿರಿ, 100ವರೆಗೆ ಮಾಡಿರಿ. ಎಷ್ಟು ನೀವು ಪ್ರೈಮ್ ಫ್ಯಾಕ್ಟರ್ಸ್ ತೆಗಿತೀರೋ ಅಷ್ಟು ನಿಮ್ಮ ನಾಲೆಡ್ಜ್, ಮ್ಯಾಥಮೆಟಿಕ್ಸ್ ನಾಲೆಡ್ಜು ಹೈಲಿ ಡೆವಲಪ್ ಆಗ್ತದೆ. ಮುಂದೆ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಬೇಗ ತೆಗೆಯುವಂದಾಗ ನೀವು ಒಂದು 50% ಲೆಕ್ಕನೇ ಕಂಪ್ಲೀಟ್ ಆದಂಗೆ. ನಿಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಎಲ್ಲ ಇಂಪಾರ್ಟೆಂಟ್ ನಿಮಗೆ ಗೊತ್ತಿರಬೇಕು. ಓಕೆ, ಸ್ಟ್ರೈಟ್. ನೆಕ್ಸ್ಟ್ ಈಗ ನಾವು ಸಂಖ್ಯೆಗಳು ಹಾಗೂ ಅದರ ಅಪವರ್ತನಗಳು ಮುಗಿಸಿದ್ವಿ. ಅಪವರ್ತೆಗಳು ಏನಂತ ನೋಡೋಣ.
ಇಲ್ಲಿ ನೋಡಿ, ಅಪವರ್ತೆಗಳು. ಏನು ಅಪವರ್ತೆಗಳು ಅಂತಂತಂದರೆ, ಒಂದು ಸಂಖ್ಯೆ ಗುಣಲಬ್ಧಗಳನ್ನು ಆ ಸಂಖ್ಯೆಯ ಅಪವರ್ತೆಗಳು ಎನ್ನುತ್ತೇವೆ. ಅಂದರೆ ಒಂದು ಸಂಖ್ಯೆಯ ಗುಣಲಬ್ಧಗಳನ್ನು ಒಂದು ಸಂಖ್ಯೆಯ ಗುಣಲಬ್ಧಗಳನ್ನು ಆ ಸಂಖ್ಯೆಯ ಅಪವರ್ತೆಗಳು ಎನ್ನುತ್ತೇವೆ. ಉದಾಹರಣೆಗೆ ಐದರ ಅಪವರ್ತೆಗಳು. ಐದೊಂದು 5, 5 10, 5 3 15, 5 4 20. ನೋಡಿ, 5 5 25, 5 5 5 25, 5 6 30. ಹೀಗೆ ಐದರ ಅಪವರ್ತೆಗಳು ಯಾವಂದ್ರೆ ಅದರ ಗುಣಕಗಳು, ಗುಣಲಬ್ಧ. ಆ ಸಂಖ್ಯೆಯ ಒಂದು ಸಂಖ್ಯೆ ಗುಣಲಬ್ಧಗಳು ಅಂತ ಹೇಳ್ತಿದ್ರು. ಒಂದು ಸಂಖ್ಯೆ ಅಂದರೆ ಯಾವುದಿಲ್ಲ 5. 5ರ ಅಪವರ್ತೆಗಳು ಅಂದರೆ ಯಾವು? ಅದರ ಗುಣಲಬ್ಧಗಳು. 5 1 5, 5 2 10, 5 3 15, 5 4 25, 5 25, 5 6 30. ಹೀಗೆ ಅದನ್ನು ನೀವು ಮಗ್ಗಿಗಳು ಯಾವ ಥರ ಹೇಳ್ಕೊಂತ ಹೋಗ್ತೀವಲ್ಲ. ಈಗ 6ರ ಅಪವರ್ತೆಗಳು ನೋಡಿ, 6ರ ಅಪವರ್ತೆಗಳು 6 1 6, 6 2 12, 6 3 18, 6 4 24, 6 4 24, 6 5 30, 6 36. ಹೀಗೆ ಆ ಟೇಬಲ್ಸ್ಗಳು ಜಸ್ಟ್ ಅದ್ರ ಗುಣಿಸ್ಕೊಂತ ಹೋಗ್ತವೆ, ಅದ್ರ ಮಲ್ಟಿಪ್ಲಿಕೇಶನ್ ಹಾಕ್ಕೊಂತ ಹೋಗ್ತದೆ ಆ ನಂಬರಿಂದ. ಅದನ್ನೇ ನಾವು 6ರ ಗುಣಲಬ್ಧಗಳು ಅಥವಾ 6ರ ಅಪವರ್ತೆಗಳು, 5ರ ಅಪವರ್ತೆಗಳು, 3ರ ಅಪವರ್ತೆಗಳು, ಈ ಥರ ಹೇಳ್ಕೊಂತ ಹೋಗ್ತೀವಿ. ಸೊ ವಿದ್ಯಾರ್ಥಿಗಳೇ, ಇವತ್ತು ನಾನು ಏನು ಪಾಠ ಮಾಡಿದೆ, ಅಪವರ್ತೆಗಳು, ಇದನ್ನು ಅರ್ಥ ಆಗಿದೆ ಅಂದ್ಕೊತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಪೋಷಕರು ಹಾಗೂ ವಿದ್ಯಾರ್ಥಿನಿಯರು ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸ್ಗೆ ಹಾಕಿರಿ. ಎಲ್ಲ ನಮ್ಮದು ಬಿಗಿನಿಂಗ್ ಕ್ಲಾಸಸ್ ಆಗಿದ್ದವು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಅತ್ಯಮೂಲ್ಯ. ನಮ್ಮ ಎಂಪೈರ್ ಕ್ಲಾಸ್ಗೆ ಬಸವರಾಜ್ ಡ್ರೀಮರ್ ಅಂತ ನೋಡಿ, ಎಂಪೈರ್ ಕ್ಲಾಸ್ ಬಸವರಾಜ್ ಡ್ರೀಮರ್ ಎಂಪೈರ್ ಕ್ಲಾಸ್ ಅನ್ನೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೇರೆ ನಿಮ್ಮ ಸಂಬಂಧಿಕರಿಗೂ, ಗೆಳೆಯರಿಗೂ, ಸ್ನೇಹಿತರಿಗೂ ಶೇರ್ ಮಾಡಿ. ನಾವು ಮಾಡ್ತಿರೋ ಪಾಠ ಅವರಿಗೆ ಸ್ವಲ್ಪ ಆದರೂ ಅರ್ಥ ಆಯ್ತಪ್ಪ. ಅದರಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇದನ್ನು ಸ್ಪೆಷಲಾಗಿ ಮಾಡ್ತಾ ಇರೋದು. ಅವರು ನವೋದಯ, ಆದರ್ಶ ಇವೆಲ್ಲ ಗಗನ ಕುಸುಮಗಳಾಗಿ ಇನ್ನೂ ಉಳಿದಿದ್ದಾವೆ. ಭಾಳ ಟಫೆಸ್ಟ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ಹುಡುಗರು. ಅವ್ರಿಗೆ ಅರ್ಥ ಆಗಲಿ ಅಂತ ನಾನು ಪಾಠ ಮಾಡ್ತಿದ್ದೀನಿ. ಎಲ್ಲರೂ ಮಾಡ್ತಿರ್ತಾರೆ, ಬಟ್ ನನ್ನದೊಂದು ಚಿಕ್ಕ ಸೇವೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಇವರಿಗೆಲ್ಲ ಅರ್ಥ ಆಗಲಿ ಅಂತ ನಾನು ನಿಧಾನವಾಗಿ ಹೇಳ್ತಾ ಇದ್ದೀನಿ. ನೋಡಿ, ಮತ್ತೊಮ್ಮೆ ನೋಡಿ, ಇನ್ನೊಮ್ಮೆ ನೋಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಏನೇನು ಕ್ಲಾಸ್ ಮಾಡ್ತಿದ್ದೀವಿ, ನೀವು ಸಬ್ಸ್ಕ್ರೈಬು ಅವೆಲ್ಲ ಮಾಡಿದಾಗ ನಮ್ಮ ಕ್ಲಾಸ್ಗಳೆಲ್ಲ ನಿಮ್ಮಲ್ಲಿ ಬರ್ತಾವೆ. ನೀವು ಓಪನ್ ಮಾಡಿದೆ, ಯೂಟ್ಯೂಬ್ ಓಪನ್ ಮಾಡಿದೆ. ನಮಸ್ಕಾರ.